ಯಾಕೆ ಹಣ ವೆಚ್ಚ ವೇಸ್ಟ್ ಮಾಡ್ಕೋತೀರಿ? ಹೌದಣ್ಣ, ಲಾಸ್ಟ್ ಟೈಮ್ ಕಳೆದ ಬಾರಿ ತಮ್ಮ ಮಾಧ್ಯಮಗಳಲ್ಲೂ ಕೂಡ ಬಹಳ ಗಂಭೀರವಾದಂತ ಸ್ವರೂಪ ತಗತ್ತು. ಯಾಕೆಂದ್ರೆ ಇಂಟರ್ನಲ್ಲಿ ಅವರು ಏನು ಸಚಿವ ಸಂಪುಟ ಕರೆದಿದ್ರು ಈ ಜಾತಿ ಗಣತಿ ವಿಚಾರವಾಗಿ, ಅಲ್ಲಿ ಅವರಲ್ಲೇನೆ ಬಹಳ ಜನ ಆಯಾ ಸಮುದಾಯದ ಮುಖಂಡರುಗಳು ಸಂಶಯ ವ್ಯಕ್ತಪಡಿಸಿರ್ತಕ್ಕಂಥದ್ದು, ಇಲ್ಲ ನಾವಿದು ಒಪ್ಲಿಕ್ಕಿಲ್ಲ, ಇದು ವೈಜ್ಞಾನಿಕವಾಗಿ ಆಗಿಲ್ಲ ಇದು ಅಂತಕ್ಕಂಥದ್ನ ಅವರಲ್ಲೇ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಲ್ಲೇ ಅವರಲ್ಲೇ ಮನಸ್ಸಲ್ಲಿ ಡೌಟ್ಗಳಿದ್ದಾಗ ಇದನ್ನ ಯಾವ ರೀತಿ ಪ್ರೊಸೀಡ್ ಮಾಡ್ತೀರಿ ನೀವು? ನಿಮ್ಮಲ್ಲೇ ನಂಬಿಕೆ ಇಲ್ಲ, ನಿಮ್ಮಲ್ಲೇ ವಿಶ್ವಾಸ ಇಲ್ಲ, ಇದು ಯಾವ ರೀತಿ ಕಂಡಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮಲ್ಲೇ ಯು ಹ್ಯಾವ್ ಲಾಸ್ಟ್ ಕಾನ್ಫಿಡೆನ್ಸ್. ಹೀಗಿದ್ದಾಗ ನೀವು ಇದನ್ನ ಯಾವ ರೀತಿ ಮುಂದುವರಿಸ್ತೀರಿ? ಆಮೇಲೆ 15 ದಿನದಲ್ಲಿ ಹೆಂಗ್ ಮಾಡ್ತೀರಿ ಇದನ್ನ? ಕನಿಷ್ಠ ಅಂದ್ರೂ 27-30 ನಿಮಿಷ ಬೇಕಾ? ನಾಳೆ ಸ್ವಾಮೀಜಿಗಳು ಸರ್ವ ಪಕ್ಷದ ನಾಯಕರುಗಳಿಗೂ ಕೂಡ ಒಕ್ಕಲಿಗ ಸಮುದಾಯದ ನಾಯಕರುಗಳಿಗೆ ನಿರ್ಮಲಾನಂದ ಶ್ರೀಗಳು ಕರೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮಾನ್ಯ ದೇವೇಗೌಡರು ಸಾಹೇಬರು, ಮಾನ್ಯ ಕುಮಾರಣ್ಣ ಅವರು ಜೊತೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಸಮುದಾಯದ ಮುಖಂಡರುಗಳು ನಾವು ಕೂಡ ಭಾಗಿಯಾಗ್ತಾ ಇದ್ದೇವೆ. ಲಿಂಗಾಯತ ಸಮುದಾಯದವರು ಕೂಡ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ಎಲ್ಲರಲ್ಲೂ ಕೂಡ ಒಂದು ಆತಂಕ ಮೂಡಿರ್ತಕ್ಕಂಥದ್ದು ಸತ್ಯ. ಈ ಆತಂಕಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಸಂಶಯಕ್ಕೆ ಒಂದು ರೀತಿ ಕಾರಣ ಆಗಿರ್ತಕ್ಕಂಥ ನಡೆಗಳು. ಹಾಗಾಗಿ ಇಲ್ಲಿ ಆಯಾ ಸಮುದಾಯದ ಪೀಠಾಧಿಪತಿಗಳಿರ್ಬೋದು, ಸ್ವಾಮೀಜಿಗಳಿರ್ಬೋದು,